ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಿಟ್ಟಿ ಭಾಗಿಗಳ ನಿರ್ವಹಣೆಗಾಗಿ ಕಾಂಗ್ರೆಸ್ ಸರ್ಕಾರ ಅಮಾಯಕರ ಮೇಲೆ ಏರಿಕೆ ಭಾಗ್ಯ ಎನ್ನುವ ಗದ ಪ್ರಹಾರ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇವರುಗಳು ರಾಜ್ಯದ ಮೇಲೆ ಮಾಡ್ತಾ ಇರುವ ಈ ಸಾಲದ ಹೊರೆಯನ್ನ ತೀರಿಸುವವರು ನಾವೇ. ಇಂತಹ ಸರ್ಕಾರ ನಮಗೆ ಬೇಕಾ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ರಾಯಭಾಗ ತಾಲೂಕಿನ ಆಲಕನೂರ ಗ್ರಾಮದ ಅವರ ಗೃಹ ಕಚೇರಿಯಲ್ಲಿ ಜರುಗಿದ ಬಿಜೆಪಿ ಕಾರ್ಯಕರ್ತರ ಸಂಘಟನಾ ಪರ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ಕುಡಚಿ ಮಂಡಲದ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಜಿಲ್ಲಾ ಚುನಾವಣಾ ಅಧಿಕಾರಿಗಳಾಗಿ ಅಭಯ್ ಮಾನ್ವೀರವರು ಭಾಗವಹಿಸಿ ಅಧ್ಯಕ್ಷರ ನಾಮಪತ್ರ ಸ್ವೀಕಾರ ಮಾಡಿದರು. ನಂತರ ನೂತನ ಮಂಡಲ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಶ್ರೀಧರ ಮೂಡಲಗಿ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದರು. ಈಗ ರಾಜ್ಯಕ್ಕೆ ಈ ಪದ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ರಾಜ್ಯಾಧ್ಯಕ್ಷರಿಂದ ಹಿಡಿದು ಬೂತ್ ಅಧ್ಯಕ್ಷರವರೆಗೆ ಈ ಪದ ಎಲ್ಲರಿಗೂ ಗೊತ್ತಿರಬೇಕು. ಏನು ಅಂದ್ರೆ ಅಂದ್ರೆ ಸಂಘಟನಾ ಸಭೆ. ಸಂಬಂಧ ಏನು? ಸಂಬಂಧ ಏನು? ಎಲ್ಲರೂ ಹೇಳ್ಬೇಕು. ಸಂಬಂಧ ಏನು? ಸಂಬಂಧ ಏನು? ಪ್ರ ಅಂದ್ರೆ ಪ್ರವಾಸ. ಪ್ರ ಅಂತ ಏನು? ಸಭೆ. ಸಂಘಟನಾ ಸಭೆನ ಪ್ರತಿಯೊಬ್ಬರು ಮಾಡಲೇಬೇಕು. ಸಂಘಟನೆಗಾಗಿ, ಪಕ್ಷಕ್ಕಾಗಿ ಪ್ರವಾಸ ಮಾಡಬೇಕು. ನಾವು ಹಂಗೆ ನಮ್ಮ ಪಾವಣ್ಯವ್ರ ಮದುವೆ ಇತ್ತು, ಅದಕ್ಕಾಗಿ. ಮೂರನೇದು ಇದು ಸಂಪರ್ಕ, ಫಲಾನುಭವಿ ಸಂಪರ್ಕ. ಅಂದ್ರೆ ಮನ್ ಕಿ ಬಾತ್ ನೋಡಿ. ಪ್ರತಿಯೊಬ್ಬ ಕಾರ್ಯಕರ್ತನು ತಿಂಗಳಿಗೆ ಒಂದ್ಸಾರಿ ಮನ್ ಕಿ ಬಾತ್ ನೋಡ್ಲೇಬೇಕು. ಮನ್ ಕಿ ಬಾತ್ ನಮ್ಮನೇಲಿ ಕುಂತು ನಾವು ನೋಡಿ ಅಪ್ಲೋಡ್ ಮಾಡಿದ್ರೆ ಇಲ್ಲ, ಬೂತ್ ನಲ್ಲಿ ಬೂತ್ ಸಮಿತಿಯ ಸದಸ್ಯರ ಜೊತೆಗೆ ನೋಡ್ಬೇಕು. ಅರ್ಥ ಆಯ್ತು? ಈ ಸಂದರ್ಭದಲ್ಲಿ ಬಿಜೆಪಿ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದ ಪಿ ರಾಜು, ಚಿಕ್ಕೋಡಿ ಜಿಲ್ಲಾಧ್ಯಕ್ಷರು ಆದ ಸತೀಶ್ ಅಪ್ಪಾಜಿಗೋಳ ಹಾಗೂ ಸಂಘಟನಾ ಪರ್ವದ ಸಹ ಸಂಚಾಲಕರು ಆದ ಸಂಜು ಪಾಟೀಲ್ ಅವರು ಹಾಗೂ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.